ಕಳ್ಳತನ ಮಾಡುವಂತ ಖದೀಮರು ಕೂಡ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಚಾಲಾಕಿಗಳಾಗಿದ್ದಾರೆ ಮತ್ತೆ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಅನ್ನೋದಕ್ಕೆ ಈ ವರದಿ ಉದಾಹರಣೆಯನ್ನ ಕೊಡ್ತಾ ಇದೆ. ವಿಮಾನದಲ್ಲಿ ಬಂದು ಕಾಪರ್ ವೈರ್ ಕದ್ದು ಖದೀಮರು ಎಸ್ಕೇಪ್ ಆಗ್ತಿದ್ದಾರೆ. ಈ ಚಾಲಾಕಿ ಕಳ್ಳರು ಕಳ್ಳತನಕ್ಕೋಸ್ಕರನೇ ಯೂನಿಫಾರ್ಮ್ಗಳನ್ನ ಹೊಲಿಸ್ಕೊಂಡಿದ್ರು. ಖತರ್ನಾಕ್ ಐಡಿಯಾ ಮಾಡಿ ಚಾಲಾಕಿತನದಿಂದ ಕಳ್ಳತನ ಮಾಡೋದು ಇವರ ಅಭ್ಯಾಸ. ಬೆಂಗಳೂರಿನ ಯಶವಂತಪುರ ಪೊಲೀಸರಿಂದ ಈ ಖದೀಮರ ಬಂಧನ ಆಗಿದ್ದು. ಇವರೆಲ್ಲ ಯುಪಿ ಮೂಲದವರು. 3 ಬಂಧನ ಆಗಿದೆ. ರವಿ ಚೌಹಾಣ್, ಸಂದೀಪ್ ಮತ್ತು ಸೈಯದ್ ಜಾಹೆದ್ ಬಂದಿದ್ರು. ಇವರು BSNL ನ ಮಾಡ್ಯೂಲ್ ಮತ್ತೆ ಕಾಪರ್ ವೈರ್ ಮಾತ್ರ ಕಳ್ಳತನ ಮಾಡೋದು. ಈ ಗ್ಯಾಂಗ್ ಟಾರ್ಗೆಟ್ ಮಾಡೋದೇ BSNL ನ ಕಾಪರ್ ವೈರ್ ಅನ್ನ. BSNL ಸಿಬ್ಬಂದಿ ರೀತಿ ಬಂದು ಕಳ್ಳತನ ಮಾಡಿ ಈ ಖದೀಮರು ಎಸ್ಕೇಪ್ ಆಗ್ತಾ ಇದ್ರು. 3 ಖದೀಮರನ್ನ ಯಶವಂತಪುರ ಪೊಲೀಸರು ಖೆಡ್ಡಾಕ್ಕೆ ಬೀಳಿಸಿದ್ದಾರೆ. ಅವರ ಭಾವಚಿತ್ರವನ್ನು ಗಮನಿಸ್ತಾ ಇದ್ದೀವಿ. ಆಮೇಲೆ ಇವರು ಕಳ್ಳತನಕ್ಕೆ ಬಳಸ್ತಾ ಇದ್ದಂಥ ಟೂಲ್ಸ್ ಎಲ್ಲವೂ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ದಿನಕ್ಕೊಂದು ರಾಜ್ಯದಲ್ಲಿ ಇವರು ಕಳ್ಳತನ ಮಾಡ್ತಾ ಇದ್ರು. ಕಳ್ಳತನ ಮಾಡಿ ಆಮೇಲೆ ಇವರು ಹೋಗ್ತಾ ಇದ್ದಿದ್ದು, ಪ್ರಯಾಣ ಬೆಳೆಸ್ತಾ ಇದ್ದಿದ್ದೆಲ್ಲ ವಿಮಾನ ಮತ್ತು ರೈಲುಗಳಲ್ಲಿ. BSNL ಸಿಬ್ಬಂದಿ ರೀತಿ ಬರೋದು, ರಸ್ತೆಗಳನ್ನು ಅಗಿಯೋದು, ಕಾಪರ್ ವೈರನ್ನು ಕದಿಯೋದು. ಕಾಪರ್ ವೈರ್ಗೆ ಆಲ್ಮೋಸ್ಟ್ 1,500 ರೂಪಾಯಿ ತನಕೆಲ್ಲ ಬೆಲೆ ಇದೆ. ಹಾಗಾಗಿ ಈ ರವಿ ಚೌಹಾಣ್, ಸಂದೀಪ್ ಮತ್ತು ಸೈಯದ್ ಜಾಹೆದ್ ದುಡಿದು ತಿನ್ನೋದು ಯಾಕೆ, ಕಷ್ಟಪಟ್ಟು ದುಡಿದು ತಿನ್ನೋಂಥದ್ದೇನು ಬೇಡ, ಸ್ವಲ್ಪ ಚಾಲಾಕಿತನ ಉಪಯೋಗಿಸ್ಬಿಟ್ಟು ಕಳ್ಳತನಕ್ಕೆ ಇಳಿಯೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು BSNL ನ ಮಾಡ್ಯೂಲು ಮತ್ತು ಕಾಪರ್ ವೈರ್ಗಳನ್ನು ಕದಿಯೋದಕ್ಕೆ ಒಂದು ಪ್ಲಾನ್ ರೂಪಿಸ್ತಾರೆ. ಫಸ್ಟು ಏನು ಪ್ಲಾನು, ನಾವು BSNL ಸಿಬ್ಬಂದಿ ರೀತಿನೇ ಹೋಗಿ ಕಳ್ಳತನ ಮಾಡಬೇಕು ಅಂತ. ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ಸು ಮಾಡ್ಕೊಂಡಿದ್ದಾರೆ. ಯೂನಿಫಾರ್ಮ್ಗಳನ್ನು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಥೇಟ್ BSNL ಸಿಬ್ಬಂದಿ ಥರನೇ ಬರ್ತಾರೆ. ಹಾರೆ ಪಿಕಾಸಿ ಎಲ್ಲ ತಗೊಂಡು ಹೋಗಿ ರಸ್ತೆ ಅಗೆದು ಅಲ್ಲಿರುವಂಥ BSNL ವೈರ್ನೆಲ್ಲ ಕದ್ದು ಅದರಲ್ಲಿರುವಂಥ ಕಾಪರ್ನ ಮಾರಾಟ ಮಾಡಿ ಇವರು ಜೀವನ ಸಾಗಿಸ್ತಾ ಇದ್ದಿದ್ದು. ಆ್ಯಂಡ್ ಆ ಬಂದ ಹಣದಿಂದ ಇವರು ವಿಮಾನ ಮತ್ತು ರೈಲಲ್ಲೆಲ್ಲ ಭಾಳ ಐಷಾರಾಮಿಯಾಗಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವೆಂಕಟೇಶ್, ಕಳ್ಳತನ ಮಾಡೋದಕ್ಕೆ ಕೂಡ ಬಹಳ ಚಾಲಾಕಿತನವನ್ನ ಬಳಸಿದಂತ ಈ ಖದೀಮರ ಸೆರೆ ಹಿಡಿಯುವಂತ ಕಾರ್ಯಾಚರಣೆ, ಪೊಲೀಸರ ಆಪರೇಷನ್ ಹೇಗಿತ್ತು? ಪ್ರಜ್ವಲ, ಏನಂತ ಹೇಳಿದ್ರೆ ಉತ್ತರ ಪ್ರದೇಶ ಮೂಲದ ಇವರು ಏನೋ ಒಂದು ವಿಮಾನದಲ್ಲಿ ಬರ್ತಿದ್ರು. ಬಂದಂತವರು ಕೂಡ ಬೆಂಗಳೂರಿನಲ್ಲಿರುವಂತಹ ಒಂದು ರಸ್ತೆಗಳಲ್ಲಿ BSNL ಸೇರಿದಂತ ಈ ಪೋಲ್ ಏನಿರುತ್ತೆ ಆ ಪೋಲ್ಗಳ ಬಳಿ ಹೋಗ್ತಾ ಇದ್ರು. ಅಲ್ಲಿ ಈ ಸ್ಕ್ರೂ ಡ್ರೈವರ್, ಹಾರೆ, ಪಿಕಾಸಿ ಸೇರಿದಂತೆ ಎಲ್ಲವನ್ನು ಕೂಡ ಅಲ್ಲಿ ಈ ಕಾಪರ್ ವೈರ್ಗಳಿಗೆ ಹೆಚ್ಚಿನ ಡಿಮ್ಯಾಂಡ್ ಇದ್ದಿರೋದ್ರಿಂದಾಗಿ ಸೊ ಅದನ್ನ ಕದೀತಾ ಇದ್ರು. ಕದ್ದಂತವರು ಕೂಡ ಎಲ್ಲವನ್ನು ಸೇರಿಸಿ ಒಂದು ಟ್ರೈನಲ್ಲಿ ಹಾಕಿ ಕಳಿಸ್ತಾ ಇದ್ರು. ಈ ಕೃತ್ಯವನ್ನು ಮಾಡೋದಕ್ಕೂ ಮುಂಚೆ ಕೂಡ ಸ್ಟೇಟ್ BSNL ಸಿಬ್ಬಂದಿಗಳ ರೀತಿಯಲ್ಲಿ ಒಂದು ಯೂನಿಫಾರ್ಮ್ ಅನ್ನು ಕೂಡ ಹೊಲಿಸ್ಕೊಂಡಿರ್ತಾರೆ. ಯಾಕಂದ್ರೆ ಯಾರಾದರೂ ಬಂದು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ತಾವು BSNL ಸಿಬ್ಬಂದಿ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾರು ಕೂಡ ಕೇಳೋದಿಲ್ಲ ಅನ್ನೋಂಥ ಉದ್ದೇಶಕ್ಕೆ ಇದೇ ರೀತಿಯಾಗಿ ಒಂದು ಡ್ರೆಸ್ಗಳನ್ನು ಕೂಡ ಹೊಲಿಸ್ಕೊಂಡಿರ್ತಾರೆ. ಹೀಗೆ ಹಲವು ಕಡೆ ಮಾಡಿರ್ತಾರೆ. ಯಶವಂತಪುರ ಸೇರಿದಂತೆ ಆ ಭಾಗದ 4-5 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಇದೇ ರೀತಿಯಾದಂಥ ಕೃತ್ಯವನ್ನು ಎಸಗ್ತಾ ಇರ್ತಾರೆ. ಇದು ಸಖತ್ ತಲೆನೋವಾಗಿರುತ್ತೆ ಅವರಿಗೆ. ಹಾಗಾಗಿ ಪೊಲೀಸರು ಕೂಡ ದೂರು ಕೊಟ್ಟರೆ ಯಾವುದೇ ರೀತಿಯಾದಂಥ ಒಂದು ಸುಳಿವು ಸಿಕ್ಕಿರಲ್ಲ. ಕೊನೆಗೆ I-20 ಕಾರ್ನಲ್ಲಿ ಬಂದಂತವರು ಕೂಡ ಈ ಒಂದು ಕೃತ್ಯವನ್ನು ಎಸಗಿರ್ತಾರೆ ಅಂತ ಹೇಳಿ CCTVಗಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಆ ಕಾರ್ ನಂಬರ್ ಅನ್ನ ಟ್ರೇಸ್ ಮಾಡ್ಕೊಂಡು ಹೋದಂತ ವೇಳೆಯಲ್ಲಿ ಸೊ ಈ ಒಂದು ಕಾರ್ನ ಓನರ್ ಅನ್ನ ಪತ್ತೆ ಹಚ್ತಾರೆ. ಅದಾದ ಬಳಿಕ ಕೂಡ ಆತನಿಂದ ಬಾಡಿಗೆಗೆ ಏನು ಪಡೆದುಕೊಂಡಿರ್ತಾರೆ. ಸೊ ಆಗ ಈ 3 ಜನ ಆರೋಪಿಗಳು ಏನಿರ್ತಾರೆ, ಈ ಉತ್ತರ ಪ್ರದೇಶ ಮೂಲದ 3 ಜನ ಏನಿರ್ತಾರೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಾಪರ್ಗೆ ಹೆಚ್ಚಿನ ಒಂದು ಬೇಡಿಕೆ ಇದೆ ಅಂತ ಹೇಳಿ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಸದ್ಯ ಅವರಿಂದ ಈಗಾಗಲೇ ಕೃತ್ಯಕ್ಕೆ ಬಳಸಿದಂತಹ ಒಂದು ಪಿಕಾಸಿ, ಆರೆ ಸೇರಿದಂತೆ ₹1 ಲಕ್ಷ, ಒಂದು 7 ಲಕ್ಷ ರೂಪಾಯಿ ಹಣ ಹಾಗೂ ಕಾರನ್ನು ಕೂಡ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಮತ್ತೆ ಈ ಕದ್ದಂತಹ ಕಾಪರ್ಗಳೇನಿತ್ತು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಕೃತ್ಯವನ್ನು ಮಾಡ್ತಾ ಇದ್ರು. ಅಂದ್ರೆ ಆ ಒಂದು ಟೈಮ್ ಟೇಬಲ್ ಅನ್ನು ಫಿಕ್ಸ್ ಮಾಡ್ಕೊಳ್ತಾ ಇದ್ರು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಾರ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನು ಮಾಡ್ಬೇಕಂತ ಹೇಳಿ ಅದೇ ರೀತಿ ಕೂಡ ಬೆಂಗಳೂರಿಗೆ ಕೂಡ ಬರ್ತಾ ಇದ್ರು. ಸೊ ಸದ್ಯ ಈಗ ಆರೋಪಿಗಳ ಬಂಧನದಿಂದಾಗಿ ಈಗ ಸ್ವಲ್ಪ BSNL ಸಿಬ್ಬಂದಿಗೂ ಕೂಡ ನೆಮ್ಮದಿಯಾಗಿರುವಂತಹದ್ದು. ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗೋದಕ್ಕೆ ತುಂಬಾ ಪ್ಲಾನ್ ಮಾಡ್ಕೊಂಡಿದ್ರು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇರುವಂತದ್ದು. ಪ್ರಜ್ವಲ, ವೆಲ್ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.